सर्वेपि सुखिनः सन्तु। निहत्य धार्तराष्ट्रान्नः का प्रीतिः स्यात् जनार्दन, पापमेव आश्रयेत् अस्मान् हत्वैतान् ಆತತಾಯಿನಃ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ಏನು ತಾನೇ ದೊಡ್ಡದನ್ನು ನಾವು ಸಾಧಿಸಬಹುದು? ಅವರು ಕೆಟ್ಟವರೇ ಇರಬಹುದು, ಆತತಾಯಿಗಳು ಅಂತಂದ್ರೆ ಮಹಾವಿಶ್ವಾಸಘಾತುಕರು, ಅಂತಹವರನ್ನ ನಾವು ಕೊಲ್ತಾ ಇರಬಹುದು. ಆದರೂ ಕೂಡ ಅಂತಹವರನ್ನ ಕೊಂದು ನಮಗೆ ಪುಣ್ಯ ಬರ್ತಿದೆಯಾ? ಆತತಾಯಿಗಳು ಅಂತಹವರ ಸಹವಾಸ ಏಕೆ ನಾವು ಮಾಡಿದ್ದು? ಅದರಿಂದ ನಮಗೇನಾದ್ರೂ ಪುಣ್ಯ ಬರುತ್ತೆ? ಅಂತಹವರ ಸಹವಾಸದಿಂದ ಏನೂ ಆಗೋದಿಲ್ಲ, ಪುಣ್ಯ ಕಾರ್ಯ. ಅವರನ್ನು ಕೊಂದ್ರೂ ಪುಣ್ಯ ಬರೋದಿಲ್ಲ, ಅವರನ್ನು ಬಿಟ್ಟರೂ ಪುಣ್ಯ ಬರೋದಿಲ್ಲ. ಯಾತಕ್ಕೆ ಇಂತಹವರ ಸಹವಾಸ ನಮಗೆ? ಯಾತಕ್ಕೆ? ಇಂದು ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಮಾಘ ಮಾಸೆ ಕೃಷ್ಣ ಪಕ್ಷೆ. ಇಂದು ಫೆಬ್ರವರಿ 24ನೇ ತಾರೀಕು ಸೋಮವಾಸರೆ ಏಕಾದಶ್ಯಾಂ ಶುಭತಿಥೌ ಪೂರ್ವಾಷಾಢ ನಕ್ಷತ್ರ. ಇಂದು ಕುಜ ವಕ್ರತ್ಯಾಗ ಮಾಡ್ತಾ ಇದ್ದಾನೆ. ಈ ಕುಜ ಗೋಚಾರದ ಬಗ್ಗೆ ಬಹಳ ವಿವರವಾಗಿ ನಮ್ಮ ಹಿಂದಿನ ಲೈವ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ದೇವೆ. ಆ ಲೈವ್ ಕಾರ್ಯಕ್ರಮದ ವಿಡಿಯೋವನ್ನ ಖಂಡಿತ ಯೂಟ್ಯೂಬ್ನಲ್ಲಿ ಎಲ್ಲರೂ ನೋಡಿ. ಟಿವಿನಲ್ಲಿ ಯಾರ್ಯಾರು ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ವೋ ಅಂತವರೆಲ್ಲರೂ ಕೂಡ ಈ ಕುಜ ಗೋಚಾರ, ವಕ್ರ ಕುಜ ಗೋಚಾರದ ಬಗ್ಗೆ ಪುನಃ ನಾವು ಲೈವ್ ಕಾರ್ಯಕ್ರಮದಲ್ಲಿ ಮಾತಾಡಿರೋದನ್ನ ನೋಡಿ. ಈಗ ಪುನಃ ಅದರ ಪರಿಣಾಮಗಳನ್ನು ಪ್ರತಿಯೊಂದು ರಾಶಿಗೂ ನಾನು ವಿವರವಾಗಿ ಹೇಳ್ತಾ ಇದ್ದೇನೆ. ಮೇಷ ರಾಶಿಗೆ ಇಂದು ಕುಜ ವಕ್ರತ್ಯಾಗದಿಂದ ಬಹಳ ಶುಭ ಫಲ ಇದೆ. ನಿಮ್ಮ ಬಿಸಿನೆಸ್ ಇತ್ಯಾದಿಗಳು ಬಹಳ ಚೆನ್ನಾಗಿ ಈಗ ಮುಂದುವರಿಯುತ್ತೆ. ಯಾರ್ಯಾರು ಪತ್ರಿಕೋದ್ಯಮ, ಟಿವಿ, ರೇಡಿಯೋ ಮತ್ತೆ ಬರವಣಿಗೆ, ನ್ಯೂಸ್, ಜರ್ನಲಿಸಂ ಅಥವಾ ಸ್ಟೇಜ್ ಮೇಲೆ ಮಾತನಾಡುವುದು, ಪಾಲಿಟಿಷಿಯನ್ಸು, ಇಂಟರ್ನೆಟ್ ಬಿಸ್ನೆಸ್ ಇಟ್ಕೊಂಡಿರೋರು, ಯೂಟ್ಯೂಬ್ ಚಾನಲ್ ಅಥವಾ ಟಿವಿ ಚಾನಲ್ ಅಥವಾ ಯಾವುದೇ ಮಾಧ್ಯಮ ಉದ್ಯಮ ಇಟ್ಕೊಂಡವರು ಅಥವಾ ಅದರಲ್ಲಿ ಕೆಲಸ ಮಾಡ್ತಾ ಇರೋರು, ಇಂತಹ ಎಲ್ಲರಿಗೂ, ಮೇಷರಾಶಿಯವರಿಗೆ ಮತ್ತೆ ಹಾರ್ಡ್ವೇರ್, ಕಂಪ್ಯೂಟರ್ಸ್ ಇಂತಹ ಬಿಸ್ನೆಸ್ ಇರೋರಿಗೆಲ್ಲರಿಗೂ ಮೇಷರಾಶಿಯವರಿಗೆ 1.5 ತಿಂಗಳು ಈಗ ಶುಭ ಫಲ ಕುಜನಿಂದ ಬರ್ತಾ ಇದೆ. ಆದರೆ ಸ್ವಲ್ಪ ನಿಧಾನವಾಗುತ್ತೆ. ಅಣ್ಣ ತಮ್ಮಂದಿರಿಂದ ಕೂಡ ಮನಸ್ಸಿಗೆ ನೆಮ್ಮದಿ, ಆತ್ಮವಿಶ್ವಾಸ ತುಂಬಾ ಹೆಚ್ಚಾಗುತ್ತೆ. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಇದರಿಂದ ತುಂಬಾ ದೊಡ್ಡ ಫಲವೇನು ನಿಮಗೆ ವ್ಯತ್ಯಾಸ ಆಗೋದಿಲ್ಲ. ಆದರೂ ಕೂಡ 4 ತಿಂಗಳು ಅಥವಾ 3 ತಿಂಗಳ ಹಿಂದೆ ಮನೆಯಲ್ಲಿ ನೀವು ಅನುಭವಿಸಿದಂತಹ ಕಷ್ಟ, ಸಂಸಾರಕ್ಕೆ ಸಂಬಂಧಿಸಿದಂತಹ ಕಷ್ಟ ಈಗ ಪುನಃ ತಲೆದೋರಬಹುದು. ಒಮ್ಮೆಲೆ ಅದನ್ನು ನಿವಾರಿಸಿಕೊಂಡು ಬಿಡಿ. ಮಿಥುನ ರಾಶಿಯವರಿಗೆ ಕುಜ ವಕ್ರಿಯಾಗಿ ನಿಮ್ಮ ರಾಶಿಯನ್ನೇ ಪುನಃ ಪ್ರವೇಶ ಮಾಡ್ತಾ ಇರೋದ್ರಿಂದ 2 ತಿಂಗಳ ಹಿಂದೆ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಬೇಕು ಅಂತ ಯಾರಾದರೂ ಹೇಳಿ ಅದರ ಜೊತೆಗೆ ಆ ವಿಷಯದಿಂದ ನಿಮಗೆ ತೊಂದರೆಗಳಾಗಿದ್ರೆ, ಜಗಳಗಳಾಗಿದ್ರೆ, ಈಗ ಪುನಃ ಅವರೇ ನಿಮ್ಮ ಜೊತೆಗೆ ಕೆಲಸ ಮಾಡುವಂತಹ ಅಥವಾ ಮಾತನಾಡುವಂತಹ ಸಂದರ್ಭ ಬಂದು ಅದೇ ವಿಷಯವನ್ನು ಪುನಃ ತರಬಹುದು ಅವರು. ಆದ್ದರಿಂದ ಇದನ್ನು ಸರಿಯಾಗಿ ನೀವು ಬಗೆಹರಿಸಿಕೊಳ್ಳಬೇಕಾಗುತ್ತೆ. ಕರ್ಕ ರಾಶಿಯವರಿಗೆ ಕುಜ ವಕ್ರತ್ಯಾಗ ಮಾಡೋದ್ರಿಂದ, ನಿಮ್ಮ ವ್ಯಯಭಾವಕ್ಕೆ ಹೋಗೋದ್ರಿಂದ ಈಗ ಸ್ವಲ್ಪ ಮಿತ್ರತ್ವಗಳಲ್ಲಿ ಮೊಡಕು ಉಂಟಾಗುತ್ತೆ. ಕೆಲವು ಮಿತ್ರತ್ವಗಳಲ್ಲಿ ನಾವು ಮುಂದೆ ಹೋಗೋದು ಬಿಟ್ಟು ಬಿಡೋದು, ಮುಂದೆ ಹೋಗೋದು ಬಿಟ್ಟು ಬಿಡೋದು ಅನ್ನುವಂಥ ಒಂದು ಗೊಂದಲ ಯಾವುದರಲ್ಲಿತ್ತೋ ಈಗ ಆ ಗೊಂದಲಕ್ಕೆ ಒಂದು ತಿಲಾಂಜಲಿಯನ್ನ ಹಾಕ್ತೀರಿ, ಅಂದರೆ ಅದು ಬಿಟ್ಟು ಹೋಗುತ್ತೆ. ಈ ಯಾವುದೋ ಒಂದು ಮಿತ್ರತ್ವದಿಂದ ನಿಮಗೆ ಮಾನಸಿಕ ತೊಂದರೆ ಆಗಿದ್ರೆ, ಮಾನಸಿಕವಾಗಿ ನೀವು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ರೆ, ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಆ ಗೊಂದಲಕ್ಕೆ ನಿಮ್ಮನ್ನು ಗುರಿಪಡಿಸಿದಂತಹ ಮಿತ್ರತ್ವವನ್ನು ಬಿಟ್ಟು ಮುಂದೆ ಹೋಗೋದು ಬಹಳ ಒಳ್ಳೆಯದು. ಸಿಂಹ ರಾಶಿಯವರಿಗೆ ಕುಜ ಗೋಚಾರದಿಂದ ಶುಭ ಫಲ ಇದೆ. ಕುಜ ವಕ್ರತ್ಯಾಗ ಮಾಡೋದ್ರಿಂದ ಧನಾಗಮವಾಗುತ್ತೆ ಮತ್ತು ನಿಮ್ಮ ಮಿತ್ರರ ಗುಂಪುಗಳಲ್ಲಿ ಪುನಃ ನೀವು ಹೋಗಿ ಸೇರ್ಕೊಳ್ತೀರಿ. ಆದರೆ ಅಲ್ಲಿ ಒಂದು ಗ್ಯಾಪ್ ಅನ್ನೋದು ಬಂದ್ಬಿಟ್ಟಿರುತ್ತೆ ಈಗಾಗಲೇ. ಮತ್ತೆ ಕುಜ ಈ ಮನೆಯನ್ನ ತ್ಯಾಗ ಮಾಡಿದಾಗ ಮತ್ತೆ ಗುರು ಕೂಡ ನಿಮ್ಮ ಗೋಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ. ಆದ್ದರಿಂದ ಈಗ ಹೊಸ ಗುಂಪು ಅಥವಾ ಹೊಸ ಮಿತ್ರರನ್ನ ನೀವು ಪಡ್ಕೊಳ್ತೀರಿ. ಕನ್ಯಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಯಶಸ್ಸು ಕಾಯೋದಿದೆ. ಕುಜ ಗೋಚಾರದಿಂದ ನಿಮಗೆ ಅನೇಕ ನಿಂತು ಹೋದಂತಹ ಕೆಲಸಗಳು ಈಗ ಮುಂದುವರಿಯುತ್ತೆ. ಮತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಬೇಕಾದಂತಹ ಬದಲಾವಣೆಗಳನ್ನ ಮಾಡಿಕೊಳ್ಳಬಹುದು. ತುಲಾ ರಾಶಿಯವರಿಗೆ ಕುಜ ವಕ್ರತ್ಯಾಗದಿಂದ ಸ್ವಲ್ಪ ಕಷ್ಟ ಫಲವು ಆಗ್ತಾ ಇದೆ. ನಿಮ್ಮ ಅದೃಷ್ಟ ಪರೀಕ್ಷೆ ನಡೆಯುತ್ತೆ ಮತ್ತು ನಿಮ್ಮ ವ್ಯಕ್ತಿತ್ವದ ಪರೀಕ್ಷೆ ನಡೆಯುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಸ್ವಲ್ಪ ಧಕ್ಕೆ ಬರುವಂತಹ ವ್ಯವಹಾರಗಳು ನಡೆಯಬಹುದು. ಆದ್ದರಿಂದ ಬಹಳ ಹುಷಾರಾಗಿ ಮಾತನಾಡಬೇಕು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಕುಜ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಆದ್ದರಿಂದ ಕೆಲವರಿಗೆ ಬಹಳ ತೊಂದರೆಗಳು ಆರೋಗ್ಯದಲ್ಲಿ ಉಂಟಾಗಬಹುದು.
ಈಗಾಗಲೇ ಬಹಳ ಕ್ರಿಟಿಕಲ್ ಆಗಿರುವಂತಹ ಆರೋಗ್ಯ ಸಮಸ್ಯೆಗಳು ಇರುವಂತಹವರಿಗೆ ಇನ್ನೂ ಕ್ರಿಟಿಕಲ್ ಆಗುತ್ತೆ, ಅದರಿಂದ ಹುಷಾರಾಗಿ ನೋಡ್ಕೊಳ್ಳಿ. ಆದರೆ ಆರೋಗ್ಯ ಚೆನ್ನಾಗಿರೋರಿಗೆ ಸಣ್ಣ ಪುಟ್ಟ ಇಮ್ಯುನಿಟಿ ಪ್ರಾಬ್ಲಮ್ಗಳು ಬರಬಹುದು, ಅಥವಾ ನಿಮ್ಮ ಜಾತಕ ಚೆನ್ನಾಗಿತ್ತು ಅಂತಂದ್ರೆ ನಿಮ್ಮ ಆರೋಗ್ಯ ಬಹಳ ಸುಧಾರಿಸಬಹುದು. ಆದ್ರಿಂದ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಕೊಳ್ಳಿ. ಧನು ರಾಶಿಯವರಿಗೆ ಕುಜ ವಕ್ರತ್ಯಾಗದಿಂದ ಹಿಂದೆ ಇದ್ದಂತಹ ಪಾರ್ಟ್ನರ್ಶಿಪ್ ಅಥವಾ ಫ್ರೆಂಡ್ಶಿಪ್ ಪ್ರಾಬ್ಲಮ್ಗಳು ಅಥವಾ ದಾಂಪತ್ಯದಲ್ಲಿದ್ದಂತಹ ಒಂದು ಮನಸ್ತಾಪ ವಾಪಸ್ ಬರುತ್ತೆ. ಆದ್ದರಿಂದ ಹೆಚ್ಚು ಮಾತುಕತೆ ಬೇಡ, ಮತ್ತೆ ಅತಿ ಹೆಚ್ಚಿನ ಒಂದು ನಾನೇ ಸರಿ ಅನ್ನುವಂತಹ ಧೋರಣೆ ಕೂಡ ಬೇಡ. ಯಾಕೆಂತಂದ್ರೆ ಇದು ದೊಡ್ಡ ಬಿರುಕಾಗಿ ಬಹಳ ಕಷ್ಟವನ್ನ ಮುಂದೆ ತರಬಹುದು. ಮಕರ ರಾಶಿಯವರಿಗೆ ಶುಭ ಫಲ. ಶತ್ರುಗಳು ಹಿಮ್ಮೆಟ್ತಾರೆ, ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಿ ಮುಂದುವರಿಯುತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಯಾರ್ಯಾರೋ ಅಡ್ವೆಂಚರ್, ಸ್ಪೋರ್ಟ್ಸ್, ರೆಸಾರ್ಟ್ ಇತ್ಯಾದಿ ಬಿಸ್ನೆಸ್ಗಳಲ್ಲಿ ಇದ್ದೀರಿ ಅಥವಾ ಉದ್ಯಮಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಇದು ಶುಭ ಫಲವನ್ನು ಕೊಡುತ್ತೆ. ಮತ್ತೆ ಆರೋಗ್ಯದಲ್ಲಿ ಸುಧಾರಣೆ ಇದೆ, ಆದರೆ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಮಸಲ್ ಸ್ಪಾಸ್ಮ್ ಅಥವಾ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ. ಬೆಂಕಿಯಿಂದ ದೂರ ಇರಿ. ಕುಂಭ ರಾಶಿಯವರಿಗೆ ಕುಜ ವಕ್ರತ್ಯಾಗದಿಂದ ಮಕ್ಕಳೊಡನೆ ಇದ್ದಂತಹ ಸಣ್ಣ ಪುಟ್ಟ ಕಿರಿಕಿರಿ ಮನಸ್ತಾಪಗಳು ವಾಪಸ್ ಬರುತ್ತೆ. ಮಕ್ಕಳೊಂದಿಗೆ ನೀವು ಇರಿಟೇಟ್ ಆಗ್ತೀರಿ, ಆದ್ದರಿಂದ ಬಹಳ ವಿನಯವಾಗಿ ನೀವು ಕೂಡ ನಿಮ್ಮ ಟೆಂಪರ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ವ್ಯವಹಾರ ಮಾಡಬೇಕಾಗತ್ತೆ. ಮತ್ತೆ ಮನಸ್ಸಿಗೆ ಸಂಬಂಧಿಸಿದಂತಹ ವಿಷಯಗಳು, ಮಿತ್ರತ್ವ, ಇದರಲ್ಲೆಲ್ಲ ಸ್ವಲ್ಪ ತೊಂದರೆ ಆಗಬಹುದು. ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆ ಪ್ರಾಪ್ತಿಯಾಗೋದಿಲ್ಲ, ಆದರೆ ನಿಮ್ಮ ಬುದ್ಧಿಶಕ್ತಿ ಬಹಳ ತೀಕ್ಷ್ಣವಾಗುತ್ತೆ. ಇದರಿಂದ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಕಾಣ್ತೀರಿ. ಮೀನರಾಶಿಯವರಿಗೆ ಕುಜ ಚತುರ್ಥಕ್ಕೆ ಬರೋದ್ರಿಂದ ಮನೆಯಲ್ಲಿ ಮತ್ತು ಆಸ್ತಿಪಾಸ್ತಿಗೆ ಸಂಬಂಧಿಸಿದಂತಹ ವಿಷಯಗಳು ಈಗ ಮುಖ್ಯವಾಗುತ್ತೆ. ತೊಂದರೆ ಏನಾದರೂ ಇದ್ದರೆ ಈ ವಿಷಯಗಳಲ್ಲಿ ಸದ್ಯಕ್ಕೆ ಅದರ ಬಗ್ಗೆ ಮಾತನಾಡದೆ ಸುಮ್ಮನಿರುವುದು ಒಳ್ಳೆಯದು. ನಂತರ ಗುರುಗೋಚಾರ ಆಗುತ್ತೆ ಮೇನಲ್ಲಿ, ಆಗ ಇದೇ ವಿಷಯಗಳನ್ನ ನೀವು ತಿರ್ಗಾ ತಪಾಸಣೆ ಮಾಡಿ ಸರಿಯಾದ ಮಾರ್ಗಗಳನ್ನ ಅವಾಗ ಪಡೆದುಕೊಳ್ಳಬಹುದು. ಈಗ ತೊಂದರೆಗಳಾದರೆ ಸುಮ್ಮನಿರುವುದು ಒಳ್ಳೆಯದು. ಕುಜಗೋಚಾರ ಮುಗಿಯುವವರೆಗೂ ಯಾವುದೇ ತೊಂದರೆ ಇರುವಂತಹ ವಿಷಯಗಳಲ್ಲಿ ನಿರ್ಧಾರಗಳು ಅಥವಾ ಕ್ರಿಯೆ ಬೇಡ. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಕೂಡ ನಾವು ಹೇಳಿದ ಗೀತಾ ಶ್ಲೋಕವನ್ನು ಮನನ ಮಾಡಿ ಮತ್ತು ನಮ್ಮ ಚಾನಲ್ನಲ್ಲಿ ನಮ್ಮೆಲ್ಲರಿಗೋಸ್ಕರ ಗೀತಾ ಶ್ಲೋಕಗಳನ್ನು ಅರ್ಥ ಸಹಿತ ಹಾಕ್ತಾ ಇದ್ದೇವೆ, ಹಾಕಲಿಕ್ಕೆ ಶುರು ಮಾಡ್ತೇವೆ ಬಹಳ ಶೀಘ್ರದಲ್ಲಿಯೇ. ಅದೆಲ್ಲದನ್ನು ನೋಡಿ ಅದರ ಪ್ರಕಾರ, ಜ್ಯೋತಿಷದ ಪ್ರಕಾರ ಜೀವನವನ್ನು ರೂಢಿಸಿಕೊಳ್ಳೋಣ ಎಲ್ಲರೂ. ಶ್ರೀಕೃಷ್ಣ ವಿಜಯತೆ. ಶುಭಮಸ್ತು.